ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನೇ ಮಂಚಕ್ಕೆ ಕರೆದ ಪಿಡಿಒ. ಪಿಡಿಒ ವಿರುದ್ಧ ಜಾತಿ ನಿಂದನೆ ಹಾಗೂ ದೌರ್ಜನ್ಯ ಆರೋಪ. ಕೆಲ ಗಂಡಸರು ಅಧಿಕಾರ ಇದೆ ಅಂತಾನೋ ಅಥವಾ ಅವರ ಚಪಲವೋ ಗೊತ್ತಿಲ್ಲ, ಮನೆಯಲ್ಲಿ ಹೆಂಡತಿ ಇದ್ರೋ ಹೊರಗೆ ಸಹವಾಸಕ್ಕೆ ಹೋಗೋದು ಕಾಮನ್ ಆಗಿಬಿಟ್ಟಿದೆ. ಇತ್ತೀಚೆಗೆ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೇಲೆ ಪಿಡಿಒಗೆ ಲವ್ ಆಗಿದ್ದು, ಅಧಿಕಾರ ಬಳಸಿಕೊಂಡು ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ಮಂಚಕ್ಕೆ ಕರೆದಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ರಾಷ್ಟ್ರೀಯರವು ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಅಧಿಕಾರಿ ಹೆಸರು ಅಶೋಕ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ರಾಷ್ಟ್ರೀಯರವು ಗ್ರಾಮ ಪಂಚಾಯಿತಿಯ ಪಿಡಿಒ. 5 ತಿಂಗಳ ಹಿಂದೆಯಷ್ಟೇ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಂಡಿದ್ರು. ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರ್ತಾ ಇರಲಿಲ್ಲ. ಜೊತೆಗೆ ಯಾವ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿಕೊಡ್ತಾ ಇರಲಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ಪ್ರಶ್ನೆ ಮಾಡಿದ್ದು, ಸರಿಯಾದ ಸಮಯಕ್ಕೆ ಕೆಲಸ ಮಾಡಿಕೊಡುವಂತೆ ಕೇಳಿದ್ದಾರೆ. ಆದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಮಾತಿಗೂ ಈತ ಬೆಲೆಯನ್ನ ಕೊಡ್ತಿರ್ಲಿಲ್ಲ. ಇದಾದ ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿಗೆ ವಾಟ್ಸ್ಆಪ್ ಮೂಲಕ ಐ ಲವ್ ಯು ಅಂತ ಮೆಸೇಜ್ ಮಾಡಿದ್ದಲ್ಲದೆ ಆಕೆಯೊಂದಿಗೆ ಪಿಡಿಒ ಅಶೋಕ್ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇದಿಷ್ಟಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಯಾರೂ ಇಲ್ಲದ ವೇಳೆ ಪಿಡಿಒ ಅಶೋಕ್ ಅಸಭ್ಯವಾಗಿ ನೋಡುವುದು, ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಮಂಚಕ್ಕೆ ಕರೆಯುವುದನ್ನ ಮಾಡಿದ್ದಾರಂತೆ. ಅಲ್ಲದೆ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಧ್ಯಕ್ಷೆ ರೇವತಿ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಗಂಡಂದಿರಾದ ಬಾಬುರೆಡ್ಡಿ, ಭಾನುಪ್ರಕಾಶ್ ಹಾಗೂ ನಾಗೇಶ್ ಅವರ ಪ್ರಭಾವಕ್ಕೆ ಪಿಡಿಒ ಅಶೋಕ್ ಒಳಗಾಗಿದ್ದು, ಅವರು ಹೇಳಿದಂತೆ ಕೇಳಿ ನನ್ನ ಮೇಲೆ ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ. ಜೊತೆಗೆ ಖಾಲಿ ಚೆಕ್ ಮೂಲಕ 20,000 ರೂಪಾಯಿ ಕೊಡುವಂತೆ ಪಿಡಿಒ ಅಶೋಕ್ ಧಮಕಿ ಹಾಕಿದ್ದಾನಂತೆ. ಈ ಬಗ್ಗೆ ಇಒ ಗಮನಕ್ಕೆ ತಂದರೂ ಕೂಡ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ಆರೋಪವನ್ನ ಮಾಡಿದ್ರು. ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಇದೇ ಥರ ಆಗಿದೆ. ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ. ನಾವು ಇಒ ಕಡೆ ಹೋಗಿದ್ವಿ, ಅವ್ರು ಕಂಪ್ಲೇಂಟ್ ಮಾಡಿದ್ದೀವಿ. ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ. ಮತ್ತು ಸಿಇಒಗೆ ಕಂಪ್ಲೇಂಟ್ ಮಾಡಿದ್ವಿ. ಯಾವುದೇ ಕ್ರಮ ತಗೊಂಡಿಲ್ಲ. ಸಿಇಒ ಕಂಪ್ಲೇಂಟ್ ಕೊಟ್ಟರು ಸಿಇಒ ಕಂಪ್ಲೇಂಟ್ ತಗೊಂಡು ಏನು ಕ್ರಮ ತಗೊಂಡಿಲ್ಲ. ಇನ್ನು ಅದ್ಯಾವಾಗ ಪಿಡಿಒ ಕಾಟ ಹೆಚ್ಚಾಯ್ತೋ ಬೇಸತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪಿಡಿಒ ಅಶೋಕ್, ಬಾಬುರೆಡ್ಡಿ, ಭಾನುಪ್ರಕಾಶ್, ನಾಗೇಶ್ ವಿರುದ್ಧ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸದ್ಯ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಕ್ರಮ ಕೈಗೊಂಡು ಅಧ್ಯಕ್ಷೆ ರೇವತಿಗೆ ನ್ಯಾಯವನ್ನ ದೊರಕಿಸಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.